ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಒಂದು ಗುರುಗಳ ಹತ್ರ ಬರ್ತಾರೆ, ಗುರುಗಳು ಬೇಕು ಅಂತೇಳಿ, ಗುರುಗಳ ದರ್ಶನ ಆಗಬೇಕು ಅಂತೇಳಿ. ಗುರುಗಳ ದರ್ಶನವೇ ಆಗೋದಿಲ್ಲ. ತುಂಬ ಕಾಯ್ತಾರೆ, ತುಂಬ ಭಕ್ತಿಯಿಂದ ಕಾಯ್ತಾರೆ, ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ. ಇನ್ನು ಕೆಲವರು ಅವರಿಗೆ ಆಗೋದಿಲ್ಲ, ಸಮಯ ಇಲ್ಲ, ಆರೋಗ್ಯ ಸಮಸ್ಯೆ ಯಾವುದಾದ್ರೂ ರೀತಿಯಲ್ಲಿ ಹೋಗ್ತದೆ. ಇನ್ನು ಕೆಲವರು ಕ್ಯೂರಿಯಾಸಿಟಿಯಲ್ಲಿ ಬರ್ತಾರೆ. ಅದೇ ಹೇಳ್ತಾರಲ್ಲ, ಗುರು ಬೇಕು ಅಂತೇಳಿ ಹುಡುಕಿಕೊಂಡು ಬರೋ ಭಕ್ತಿ ಉಂಟಲ್ಲ, ಆ ಮೊದಲನೆಯ ಭಕ್ತಿ, ಕಾಯ್ತಿರುವಾಗ ಇರುವ ನಂಬಿಕೆ, ಗುರುವಿನ ದರ್ಶನ ಆದ ಕೂಡಲೇ ಇರುವುದಿಲ್ಲ, ನಂಬಿಕೆ ಡ್ರಾಪ್ ಆಗ್ತದೆ. ಈ ಸತ್ಯ. ನಂಬಿಕೆ ಡ್ರಾಪ್ ಆಗುವ ಏನಾಗ್ತದೆ ಗೊತ್ತುಂಟ? ಆ ಡ್ರಾಪ್ ಆಗಲಿಕ್ಕೆ ಕಾರಣ ಏನು ಗೊತ್ತುಂಟ? ಗುರುಗಳ ದರ್ಶನ ಆಯಿತು, ಗುರುಗಳು ಮಾತಾಡಿದರು, ಗುರುಗಳು ನಗಾಡಿದರು, ಗುರುಗಳು ನಮ್ಮ ಜೊತೆ ಇದ್ದರು, ನಾವು ಅವರ ಜೊತೆ ಇದ್ದು ಸೇವೆ ಮಾಡಿದ್ದೇವೆ. ಈ ಒಂದು ಸ್ಥಿತಿ ಬರ್ತದೆ ಅಲ್ವಾ? ಅವರ ಜೊತೆ ನಾನು 2 ದಿನ 3 ದಿನ ಜೊತೆಗೇ ಇದ್ದೆ ಅಂತೇಳಿ. ಅದಾದ ನೆಕ್ಸ್ಟ್ ಟೈಮ್ ಬರ್ತಾನೆ. ನೆಕ್ಸ್ಟ್ ಟೈಮ್ ಬರುವಾಗ ಏನು ಹೇಳ್ತಾನೆ ಗೊತ್ತುಂಟ? ನಾನು ಗುರುಗಳಿಗೆ ತುಂಬ ಕ್ಲೋಸ್ ಇದ್ದೆ, ನಾನು ತುಂಬ ಹತ್ತಿರ ಇದ್ದೆ ಗುರುಗಳಿಗೆ, ನಾನು ತುಂಬ ಪರಿಚಯ ಉಂಟು. ಇಲ್ಲಿ ಇದ್ದವರು ಹೇಳ್ತಾರೆ, ಇಲ್ಲ ಬರಲಿಕ್ಕೆ ಆಗೋದಿಲ್ಲಪ್ಪ, ನೋಡಲಿಕ್ಕೆ ಆಗೋದಿಲ್ಲ, ಕಾಯಬೇಕು ಅಂತ ಹೇಳ್ತಾರೆ. ಆಗ ಅವ ಹೇಳೋದೇ ಬೇರೆ. ನಾನು ಎಷ್ಟು ಕ್ಲೋಸ್ ಇದ್ದೆ ಗೊತ್ತುಂಟ, ನಾನು ಗುರುಗಳ ಅಷ್ಟು ಹತ್ತಿರ ಇದ್ದೆ ಗೊತ್ತುಂಟ ಅಲ್ವಾ? ಗುರುವನ್ನು ದರ್ಶನಕ್ಕೆ ಕಾಯುವಾಗಿರುವ ಭಕ್ತಿ, ಗುರುವನ್ನು ದರ್ಶನ ಮಾಡಿದ ಮೇಲಿನ ಭಕ್ತಿ, ಅದಾದ ನಂತರ ಅವರು ಮಾತಾಡ್ತಾ ನಗುತ್ತಾ ಯಾವುದೋ ಒಂದು ಸೇವೆ ಕೊಡುವಾಗ ಅದರಲ್ಲಿರುವ ಭಕ್ತಿ, ಈ 3 ಭಕ್ತಿಗೂ ವ್ಯತ್ಯಾಸ ಉಂಟು ಅಂತ ಹೇಳೋದು. ಒಂದು ನಿಜ ಭಕ್ತನಾದವನು ಗುರುವನ್ನು ಮೊದಲು ನೋಡುವ ಯಾವ ಭಯಭಕ್ತಿ ಇತ್ತು, ನಾನು ಯಾವ ಸ್ಥಿತಿಯಲ್ಲಿದ್ದೆ, ಎಷ್ಟು ಹೊತ್ತು ಕಾದೆ, ಯಾವ ರೀತಿ ಇದ್ದೆ, ಎಲ್ಲವನ್ನು ಲೆಕ್ಕ ಹಾಕಿ, ಗುರುಗಳು ನಾನು ಯಾವ ರೀತಿಯಲ್ಲಿ ಬಂದೆ ಗುರುಗಳನ್ನು ನೋಡಲಿಕ್ಕೆ, ನಾನು ಎಷ್ಟು ಹೊತ್ತು ಅವ್ರಿಗೆ ಕಾದು ಕೂತುಕೊಂಡೆ, ಎಷ್ಟು ಹೊತ್ತು ಕಾದು ಕೂತುಕೊಂಡ ನಂತರ ಅವರು ಯಾವ ರೀತಿ ನನ್ನ ಜೊತೆ ಪಳಗಿದ್ರು, ನನ್ನ ಜೊತೆ ಪಳಗಿದ್ದನ್ನು ನಾನು ಯಾವ ರೀತಿ ಇಟ್ಟುಕೊಳ್ಬೇಕು ಎಂಬ ಜ್ಞಾನ ಇಲ್ಲದಿದ್ದರೆ ಅವನಿಗೆ ಒಳ್ಳೆಯದೇ ಆಗೋದಿಲ್ಲ. ಆ ಮೊದಲಿಗಿದ್ದ ಭಯಭಕ್ತಿ ಉಂಟಲ್ಲ, ಕಾಯುವಾಗಿರುವ ಭಯಭಕ್ತಿ, ಅದು ಕೊನೆಯವರೆಗೂ ಇರಬೇಕು. ಅದು ಕೊನೆಯವರೆಗೆ ಇದ್ದರೆ ಮಾತ್ರ ಅದು ಸರಿಯಾದ ಒಂದು ಗುರು ಭಕ್ತರ ಸ್ಥಿತಿ ಅಲ್ವಾ? ಗುರುದೇವರೊಂದು ಏಕಾಂತಕ್ಕೆ ಹೋಗ್ತಾರೆ, ಧ್ಯಾನಕ್ಕೆ ಹೋಗ್ತಾರೆ, ಇಲ್ಲ ಯಾವುದೋ ಒಂದು ಸ್ಥಿತಿಗೆ ಹೋಗ್ತಾರೆ. ಆಗ ನೋಡೋದಿಲ್ಲ ಅವರು ಅಲ್ಲಿ ಭಕ್ತರಿದ್ದಾರ, ಅವರಿದ್ದಾರ, ಇವರಿದ್ದಾರ ಅಂತ ನೋಡೋದಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು? ಅವರು ತಿಳಿಯಬೇಕು, ಅರ್ಥ ಮಾಡಿಕೊಡ್ಬೇಕಲ್ಲ. ಗುರುದೇವರು ಏಕಾಂತದಲ್ಲಿದ್ದರೆ ನಾವು ಏಕಾಂತಕ್ಕೆ ಹೋಗುವ, ನಮಗೀಗೊಂದು ರೆಸ್ಟ್ ಸಿಗ್ತದೆ, ರೆಸ್ಟಿಗೆ ಹೋಗುವ ವ್ಯವಸ್ಥೆಗಳು ಬೇಕಾದಷ್ಟು ಉಂಟು, ಮಲ್ಕೊಳ್ಳಿಕ್ಕೆ ಅಲ್ಲಿ ಇಲ್ಲೆಲ್ಲ ಎಲ್ಲಿ ಜಾಗ ಉಂಟು ಅಲ್ಲಿ ಮಲ್ಕೊಳ್ಬೋದಲ್ಲ ಅಲ್ವಾ? ಸತ್ಯ ಅಲ್ವಾ? ಗುರುಗಳೊಟ್ಟಿಗೆ ರಾತ್ರಿ ಎಲ್ಲ ಇದ್ದವರು ಏಕಾಂತವಾಗಿರೋ ಸಮಯದಲ್ಲಿ ಕೈಕಾಲು ಒತ್ತಿಕೊಂಡು ನಿದ್ರೆ ಕೆಟ್ಟುಕೊಂಡು ಸಾವಿರದಲ್ಲಿ ಇದ್ದುಕೊಂಡು ಅದು 2 ದಿವಸ 3 ದಿವಸ ಆಗುವ ನಾನೇ ಪರಮಶ್ರೇಷ್ಠ ಸೇವೆ ಮಾಡುವ, ಕೊನೆಗೆ ಆಗೋದು ನಾನೇ ಪರಮಶ್ರೇಷ್ಠ ಸೇವೆ, ಹಗಲು ರಾತ್ರಿ ನಾನೇ ಬೇಕು ಗುರುಗಳಿಗೆ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಬೇಡ, ಬೇರೆ ಯಾರು ಆಗುವುದಿಲ್ಲ ಎಂಬ ಅಜ್ಞಾನವನ್ನು ತೆಗಿಬೇಕು. ಫಸ್ಟ್ ಆಫ್ ಆಲ್ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಏಕಾಂತ ಅಂದರೆ ಏನು, ಆ ಧ್ಯಾನ ಅಂದರೆ ಏನು ಅಂತೇಳಿ, ಆ ಯೋಗ ನಿದ್ರೆ ಅಂದರೆ ಏನು, ಅದೆಷ್ಟು ಸೂಕ್ಷ್ಮ ಆಗ್ತದೆ, ಅದು ಎಲ್ಲಿಗೆಲ್ಲ ಹೋಗ್ತದೆ, ಅವರ ಸ್ಥಿತಿಗಳು ಹೇಗಿರ್ತದೆ ಎಂಬ ವಿಚಾರ ಎಲ್ಲ ಅರ್ಥ ಮಾಡಿಕೊಂಡವರು ಹೇಳುವಾಗ ಕೇಳುವ ಭಕ್ತನಿಲ್ಲ ಇಲ್ಲಿ. ಕೆಲವರು ಹೇಳ್ತಾರೆ ಅವರು ಅಷ್ಟೆಲ್ಲ ಇದ್ದಾರಪ್ಪ, ಏಕಾಂತವಾಗಿದ್ದಾರೆ, ಇದ್ದಾರಂತ ಕರೀತಾರೆ ಅಲ್ವಾ, ಅಲ್ಲಿವರೆಗೂ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ತಿಳಿದವ ಹೇಳುವಾಗ ಇಲ್ಲಿ ಭಕ್ತ ಕೇಳೋದಿಲ್ಲ. ಭಕ್ತ ಏನು ಹೇಳ್ತಾನೆ? ನಾನೇ ಗುರುಗಳಿಗಿಷ್ಟು ಕ್ಲೋಸ್ ಇದ್ದೇನೆ. ಹೌದಪ್ಪ, ನಿನ್ನ ಆತ್ಮಕ್ಕೆ ಏನು ಬೇಕು ಅದು ಕೊಟ್ಟಿದ್ದಾರೆ,
ಅದು ಕ್ಲೋಸ್ನೆಸ್ ಅಲ್ಲ, ಅದು ಇದು ಅರ್ಥ ಮಾಡಿಕೊಳ್ಬೇಕು. ಅದು ಫ್ರೀನೆಸ್ ಅಲ್ಲ, ಅದು ನಿನ್ನ ಆತ್ಮಕ್ಕಿದ್ದ ಆಸೆ ಅಲ್ವಾ. ಒಬ್ಬ ಬರ್ತಾನೆ, ಒಬ್ಬರ ನೋಡಿ ಒಬ್ಬ ಕಲಿತಾನೆ ಅಲ್ವಾ. ಯಾರೋ ಒಬ್ಬ ಕಾಲು ಒತ್ತುತ್ತಾ ಇರ್ತಾನೆ, ಅದನ್ನು ನೋಡಿ ನಾನು ಕಾಲು ಒತ್ತಬೇಕೆಂಬ ಆಸೆ ಆಗ್ತದೆ ಅಲ್ವಾ. ನಾನು ಅವ್ರಿಗೇನೋ ಒಂದು ಪ್ರಸಾದ ಮಾಡಿಕೊಡುವಂಥ ಆಸೆ ಆಗ್ತದೆ, ನಾನೇನೋ ಅವರಿಗೇನೋ ಒಂದು ಮಾಡಿಕೊಡುವ. ಇನ್ನೊಬ್ಬ ಮಾಡೋದನ್ನು ನೋಡಿ ಮಾಡ್ತಾನೆ. ಅವ ಯಾವ ರೀತಿಯಲ್ಲಿ ಮಾಡಿದ, ಎಷ್ಟು ಭಕ್ತಿಯಲ್ಲಿ ಮಾಡಿದ, ಅಲ್ಲಿ ಯಾವ ಸ್ವಾರ್ಥದಲ್ಲಿ ಮಾಡಿದ, ಯಾವ ಕಾರಣಕ್ಕಾಗಿ ಮಾಡಿದ ಅಂತ ಗೊತ್ತುಂಟಾ? ಗೊತ್ತಿಲ್ಲ. ಆಗ ಇನ್ನೊಬ್ಬ ಏನು ಮಾಡ್ತಾನೆ ನೋಡಿ ಅದನ್ನು ಫಾಲೋ ಮಾಡೋದಲ್ಲ ಅಲ್ವಾ. ಈಗಿನ ಕಾಲದಲ್ಲಿ ಒಂದು ಗುರುಗಳು ಸಿಕ್ಕಬೇಕು ಅಂದರೆ ಅಷ್ಟು ಗಂಟೆಗಟ್ಟಲೆ ಕಾಯಬೇಕು, ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು, ಮತ್ತೆಂಥದ್ದು ಫೀಸ್ ಕಟ್ಟಬೇಕು, ಮತ್ತು ಇಷ್ಟೇ ಟೈಮ್ ಅಂತ ಮಾತಾಡಬೇಕು, ಇಷ್ಟೇ ಹೊತ್ತು ಅಂತ ಇರಬೇಕು. ವೇಗವಾದ ಪ್ರಪಂಚ. ಅಂಥದ್ರಲ್ಲಿ ಸತ್ಯಸ್ಥಿತಿಯಲ್ಲಿರುವ ಗುರು ಯಾವುದೇ ಭಕ್ತ ಬರಲಿ, ಎಂಥವನೇ ಬರಲಿ, ಅವನಿಗೊಂದು ಅವಕಾಶ ಕೊಡ್ತಾರೆ. ಅವನು ಕೇಳಿದೆಲ್ಲ ಕೊಟ್ಟು ಕಳಿಸಿಬಿಡ್ತಾರೆ. ಎಂಥ ಬೇಕೆಲ್ಲ ತೆಗೆದುಕೊಂಡು ಹೋಗು ಅಂತೇಳಿ. ಇದನ್ನು ಸರಿಯಾಗಿ ಇಟ್ಟುಕೋ, ವ್ಯರ್ಥ ಮಾಡಬೇಡ. ಆದ ಕಾರಣ ಭಗವಂತ ಕಣ್ಣಿಗೆ ಕಾಣುವುದಿಲ್ಲ. ಈ ಭಗವಂತ ಅಂತೇಳುವ ಶಕ್ತಿ ಕಣ್ಣಿಗೆ ಕಾಣದೇ ಇರಲಿಕ್ಕೆ ಕಾರಣ ಏನು ಗೊತ್ತುಂಟ? ಇದು ಯಾವುದು? ಭಗವಂತನನ್ನು ನೋಡಿದ ಮೇಲೆ ಆಗುವುದೆಲ್ಲ ಕೇರ್ಲೆಸ್ಸಿ. ಭಗವಂತನನ್ನು ನೋಡಿದ ಮೇಲೆ ಆ ಭಯ ಭಕ್ತಿ ಯಾವುದೂ ಇರುವುದಿಲ್ಲ. ಭಗವಂತನನ್ನು ನೋಡಿದ ಮೇಲೆ ಇವನೇ ಭಗವಂತ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದೇ ರೀತಿ ಗುರುಗಳ ಹತ್ರ ಹೋಗಿಕೊಂಡು ಸೇವೆ ಮಾಡಿಕೊಂಡು ನನಗೇ ಎಲ್ಲ ಗೊತ್ತುಂಟು ಅವರ ಬಗ್ಗೆ, ನನಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ, ನಾನು ಹೇಳುವುದೇ ಸರಿ ಅಂತ ಹೇಳಿ ಒಬ್ಬ ಭಕ್ತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಶಿಷ್ಯನಾದವನು, ಅವನಿಗೆ ಎಂತ ಗೊತ್ತುಂಟು, ಅವನಿಂತ ಜಾಸ್ತಿ ನನಗೇ ಗೊತ್ತುಂಟು. ನಾವು ಹೋಗಿಕೊಂಡು ಬಂದುಕೊಂಡಿರ್ತಾನೆ, ಇಲ್ಲಿ 24 ಗಂಟೆ ಜೊತೆಗಿರುವ ನಾನಲ್ವ ಅಂತೇಳಿ. 24 ಗಂಟೆ ಜೊತೆಗಿರುವವನಿಗೂ ಬಂದು ಹೋಗುವ ಭಕ್ತನಿಗೂ ಅವನು ಮೊದಲು ಬಂದ ಸ್ಥಿತಿ ಉಂಟಲ್ಲ, ಆ ಮೊದಲು ಬಂದ ಸ್ಥಿತಿ, ನಾಯಿಯಾಗಿ ಕಾದ ಸ್ಥಿತಿ, ಕಾಯಿಸ್ತಾರಲ್ಲ, ಕೆಲವರಿಗೆ ದರ್ಶನವೇ ಕೊಡಿದ್ರೆ ಓಡಿಸ್ತಾರಲ್ಲ, ಅದನ್ನು ಮರಿಬಾರದು. ನಾನು ಮೊದಲು ಬರೋಗಿ ಈ ಸ್ಥಿತಿಯಲ್ಲಿ ಬಂದಿದ್ದೇನೆ ಅಂತೇಳಿ ಅದನ್ನು ಮರೆತರೆ ಯಾವುದು ಫಲಿಸುವುದಿಲ್ಲ ಅಂತ ಹೇಳೋದು. ಆ ಮೊದಲಿನ ಸ್ಥಿತಿ ಬೇಕು, ಅದು ಮರಿಬಾರ್ದು ಅಲ್ವಾ. ಇದು ಪಾಪ. ಯಾಕೆ ಅಂತ ಹೇಳಿದರೆ, ಒಂದು ಗುರು ಯಾರನ್ನು ಕಾಯಿಸುವುದಿಲ್ಲ. ಎಲ್ಲರೂ ಹಾಗೆ ಹೇಳಿ ಹೇಳಿ ಗುರುವೇ ಹಾಗೆ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ನೀವು ತಾನೇ ಕೊಟ್ಟ ಪಟ್ಟ ಅದು, ಅಲ್ಲಿ ಹೋದರೆ ಕಾಯಿಸ್ತಾರೆ, ಅಲ್ಲಿ ಹೋದರೆ ದರ್ಶನ ಕೊಡೋದಿಲ್ಲ ಅಂತೇಳಿ. ಇಲ್ಲಿ ಗುರುವಿನ ಸ್ಥಿತಿ ಏನು ಅಂತಲೇ ಅರ್ಥ ಮಾಡಿಕೊಳ್ಳಿಲ್ಲ. ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಲ್ಲಿ. ಒಂದು ಭಕ್ತ ಬಂದು 1 ಗಂಟೆ ಕಾದ, 2 ಗಂಟೆ ಕಾದ, ಒಂದು ದಿನ ಬಂದು ದರ್ಶನ ಆಗಲಿಲ್ಲ, 2ನೇ ದಿನ ಬರ್ತಾನೆ ಸ್ವಲ್ಪ ಸಮಯ ಬಿಟ್ಟು. ಆಗ ಯಾರೋ ಹೇಳ್ತಾರೆ, ಹೊರಗಿದ್ದ ಶಿಷ್ಯಂದಿರು ಎಲ್ಲ ಭಕ್ತರು ಹೇಳ್ತಾರೆ ಅಲ್ವಾ, ಬೆಳಗಿಂದ ಸಾಯಂಕಾಲವರೆಗೆ ಕಾದುಕೊಂಡು ಹೋದರು, ಇಷ್ಟೊತ್ತು ಕಾದರು, ನಿಮ್ಮ ದರ್ಶನವೇ ಆಗಲಿಲ್ಲ, ಪುನಃ ಬಂದಿದ್ದಾರೆ ಅಂತ ಹೇಳುವಾಗ, ಅಯ್ಯೋ ಇಷ್ಟೊತ್ತು ಕಾದನೇವ ಅಂತ ಕರುಣೆಯಿಂದ ಅವನ ಹತ್ತಿರ ಕರೆದು ಕೂತ್ಕೊಳಿಸ್ತಾರೆ. ಆ ಕರುಣೆಯೇ ಉಂಟಲ್ವಾ, ಆ ಕಡೆ ಇದ್ದವನಿಗೆ ದೊಡ್ಡ ಎಂತ ಆಗುತ್ತದು, ವರ ಆಗುವುದು. ಆ ಮೊದಲನೇ ಸಮಯದ ಕರುಣೆ, ಇಷ್ಟೊತ್ತು ಕಾದು ಹೋದಲ್ಲ ಅಂತೇಳಿ, ದರ್ಶನ ಸಹ ಆಗಲಿಲ್ಲಲ್ಲ, ಯಾವುದೋ ಒಂದು ಕಾರಣಕ್ಕೆ ಬಂದಿರ್ಬೋದು, ಯಾವುದೊಂದು ಜನ್ಮದ ಋಣಕ್ಕೆ ಬೇಕಾಗಿ ಬಂದಿರ್ಬೋದು, ಯಾವುದೋ ಒಂದು ಜನ್ಮದ ಕರ್ಮವನ್ನು ಸರಿ ಮಾಡಲಿಕ್ಕೆ ಬಂದಿರ್ಬೋದು ಅಂತೇಳಿ, ಸರಿಯಪ್ಪ ಆಯಿತು ಬಾ ಅಂತೇಳಿ ಹತ್ತಿರದಲ್ಲಿ ಕೂತ್ಕೊಳಿಸ್ತಾರಲ್ಲ, ಆ ಪ್ರೀತಿ, ಆ ಕರುಣೆ ಉಂಟಲ್ಲ, ಆ ಭಕ್ತನಿಗೆ ತುಂಬ ಕೇರ್ಲೆಸ್ ಆಗಿಬಿಡ್ತದೆ. ಆ ಭಕ್ತನಿಗೆ ತುಂಬ ಕೇರ್ಲೆಸ್ ಆಗ್ತದೆ. ಆಗ ಅದನ್ನು ಇನ್ನಷ್ಟು ಪವಿತ್ರ ಭಾವನೆಯಿಂದ ತಗೊಳ್ಬೇಕು ಭಕ್ತ. ನಂತರ ಫ್ರೀ ಇದ್ದಾರೆ ಅಂತ ತಗೊಳ್ಳೋದಲ್ಲ. ನನಗೆ ಯಾವ ಪುಣ್ಯದಿಂದ ಇದು ಸಿಕ್ಕಿತು ಈ ಸೇವೆ, ಯಾವ ಜನ್ಮದಿಂದ ಈ ಸೇವೆ ಸಿಕ್ಕಿತ್ತು ನನಗೆ. ಗುರುಗಳ ಹತ್ರ ಹೋಗಿ ಮುಟ್ಲಿಕ್ಕೆ ಕೂಡ ಆಗೋದಿಲ್ಲ. ಗುರುಗಳನ್ನು ನೋಡಬೇಕಾ, ಅಷ್ಟು ದೂರದಿಂದ ನೋಡಬೇಕು. ಗುರುಗಳ ಹತ್ರ ಮಾತಾಡಬೇಕಾ, ದಿನಾನುಗಟ್ಟಲೆ ಕಾಯಬೇಕು. ಆದ ಕಾರಣ ಸತ್ಯಸ್ಥಿತಿಯಲ್ಲಿರೋ ಎಲ್ಲ ಮನುಷ್ಯರಿಂದ ದೂರ ಇರಲಿಕ್ಕೆ ಕಾರಣ ಇದು.
ಯಾವುದೋ ಒಂದು ಕಾಡಿನ ಹತ್ರ ಹೋಗಿ ಕೂತ್ಕೊಳ್ಳಪ್ಪ, ಎಲ್ಲೊಂದು ಗುಹೆ ಒಳಗೆ ಹೋಗಿ ಕೂತ್ಕೊಳ್ಳುವ, ಯಾರ ಜೊತೆ ಇರಬಾರ್ದು ಅಂತೇಳಿ. ಇದು ಸತ್ಯವಾದ ವಿಷಯ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಗುರುವಿನ ಮಹತ್ವ ಎಂತ ಗೊತ್ತಾಗ್ತದೆ. ಗುರು ಸೇವೆ ಮಾಡಿದ್ದಕ್ಕೆ ಏನೆಲ್ಲ ಫಲ ಉಂಟು ಅಂತೇಳಿ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ಉಂಟಲ್ವ, ಅದು ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಬಡ್ದಾಡಿಕೊಳ್ಬೇಕು, ನೀವೇ ಮಾತಾಡಿಕೊಳ್ಬೇಕು, ನೀವೇ ಹೇಳಬೇಕು. ಮತ್ತು ನೀವೇ ಹೇಳೋದು ಕೊನೆಗೆ, ಗುರುಗಳೇ ಸರಿ ಇಲ್ಲ ಅಂತೇಳಿ. ಈ ಸತ್ಯವಾದ ವಿಷಯ. ಗುರುಗಳೇ ಸರಿ ಇಲ್ಲ ಕೊನೆಗೆ. ಆ ಗುರುಗಳಿಗೆ ಬೇಕಾಗಿದ್ದು ನಾನು ಏನೆಲ್ಲ ಮಾಡಿದ್ದೇನೆ ಅಂತ ಸ್ವಲ್ಪ ಯೋಚನೆ ಮಾಡಿದರೆ, ಆ ಗುರುಗಳಿಗೆ ನಾನು ಏನೆಲ್ಲ ಮಾಡಿದ್ದೇನೆ, ಅದೇ ಹೋಗ್ತಾ 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 ಕ್ಲೋಸ್ನೆಸ್ ಆಗ್ತಾ ಆಗ್ತಾ ಹೋಗುವಾಗ ಆ ಗುರುಗಳ ಬಗ್ಗೆ ತಪ್ಪಾಗಿ ಹಿಂದಿನಿಂದ ಮಾತಾಡೋದು ಜಾಸ್ತಿ. ಏನಲ್ಲ ಖುಷಿ ಬಂದ ಹಾಗೆ. ನನಗೆ ಪ್ರಾಧಾನ್ಯತೆ ಸಿಕ್ಕಲಿಲ್ಲ, ನನಗೆ ಪ್ರಿಫರೆನ್ಸ್ ಸಿಕ್ಕಲಿಲ್ಲ, ನನ್ನನ್ನು ಕರೀಲಿಲ್ಲ, ಅವರನ್ನು ಕರೆದ್ರು, ಈಗ ಅವರಿಗೆ ಬೆಲೆ ಜಾಸ್ತಿ, ನಮಗೆ ಬೆಲೆ ಇಲ್ಲ. ಇಂಥದ್ದೆಲ್ಲ ವಿಚಾರಗಳೆಲ್ಲ ಬರ್ತದಲ್ಲ. ಇಂಥೆಲ್ಲ ವಿಚಾರಗಳು ಬರುವಾಗ ಎಲ್ಲಿಗೆ ಹೋಗಿ ಬಂದು ಮುಟ್ತದೆ ಅಂತ ಕೇಳೋದು ನಾನು. ಆಗ ಪ್ರತಿಯೊಬ್ಬ ತಿಳಿದುಕೊಳ್ಬೇಕಾದ ವಿಚಾರ ಗೊತ್ತುಂಟ. ಮೊದಲು ನಾನು ಗುರುದರ್ಶನ ಮಾಡುವಾಗ ಹೇಗೆ ಇದ್ದೆ, ನನಗೆ ಯಾವ ರೀತಿ ಇದು ನನಗೆ ಸಿಕ್ಕಿತ್ತು, ಎಷ್ಟು ಕಷ್ಟದಲ್ಲಿ ಸಿಕ್ಕಿತ್ತು, ಇದನ್ನು ನಾನು ಯಾವ ರೀತಿ ಉಳಿಸಿಕೊಳ್ಳಬೇಕು ಎಂಬ ಸತ್ಯದ ಅರಿವಿದ್ದರೆ ಮಾತ್ರ ಗುರುವಿನ ಸೇವೆಯಲ್ಲಿಯೂ ಅಲ್ಲ, ಗುರುವಿನ ದರ್ಶನದಲ್ಲಿಯೂ ಅಲ್ಲ, ಗುರುವಿನ ಜ್ಞಾನದಲ್ಲಿಯೂ ಅವರ ಮಾತಿನಲ್ಲಿಯೂ ಏನೋ ಒಂದು ನಿಮಗೆ ಒಳ್ಳೆಯದನ್ನು ಪಡ್ಕೊಳ್ಬೋದು. ಒಳ್ಳೆಯದನ್ನು ಪಡ್ಕೊಳ್ಳೋದು ಬಿಡುವುದು ನೀವೇ ಹೊರತು ಗುರು ಕರುಣಿಸುವುದಲ್ಲ. ಆಶೀರ್ವಾದ ಎಂಬುದು ನೀವು ಪಡ್ಕೊಳ್ಳೋದು. ಗುರು ಆಶೀರ್ವಾದ ಕೊಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಗುಣ ಚೆನ್ನಾಗಿದ್ದರೆ, ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ, ನಿಮ್ಮ ಮನಸ್ಸು ಪವಿತ್ರವಾಗಿದ್ದರೆ ಆಶೀರ್ವಾದ ಎಂಬುದು ಆಟೋಮೆಟಿಕ್ ಆ ಕಡೆ ಹೋಗಿಬಿಡುತ್ತದೆ. ಇದನ್ನು ತಿಳಿಬೇಕು. ಗುರುವಿನ ಹತ್ರ ಬರುವುದಲ್ಲ, ಗುರುವಿನ ಸೇವೆ ಮಾಡೋದಲ್ಲ. ಯಾರಿಗೂ ಕಣ್ಣ ಮುಂದೆ ಆಗುವ ವಿಚಾರ ಅರ್ಥ ಆಗೋದಿಲ್ಲವೋ ಅವನಿಂದ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣ ಮುಂದೆ ಆಗುವ ವಿಚಾರ ಒಬ್ಬನಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ ಅವ ವ್ಯರ್ಥ ಅಂತೇಳಿ ಅರ್ಥ. ಕಣ್ಣ ಮುಂದೆ ನಡೆಯುವ ವಿಚಾರ ಒಬ್ಬನಿಗೆ ಅರ್ಥ ಆಗ್ತದೆ ಅಂತ ಹೇಳಿದರೆ ಅವನಿಗೆ ಜೀವನದ ದಾರಿ ಸಿಕ್ಕಿತ್ತು ಅಂತೇಳಿ ಅರ್ಥ. ಅವನಿಗೆ ಒಳ್ಳೆಯ ಒಂದು ದಾರಿ ಸಿಕ್ಕಿತ್ತು ಅಂತ ಅರ್ಥ ಜೀವನದ್ದು. ಅರ್ಥ ಆಯ್ತಾ? ಹಾಗೆಯೇ ಗುರು ದರ್ಶನ ಮಾಡೋದಲ್ಲ, ಗುರು ಸೇವೆ ಮಾಡೋದಲ್ಲ, ತನ್ನ ಶುದ್ಧತೆ ಎಷ್ಟುಂಟು, ನನ್ನ ಪ್ಯೂರಿಟಿ ಎಷ್ಟುಂಟು ಹೇಳಿ ತಾನೇ ತನ್ನನ್ನೇ ಪರೀಕ್ಷೆ ಮಾಡಬೇಕು. ನಮಗೆ ಒಂದು ಪರೀಕ್ಷೆ ನಾವಿಟ್ಟುಕೊಳ್ಬೇಕು. ನಮ್ಮ ಶುದ್ಧತೆ ಎಷ್ಟು ಉಂಟು, ನಮ್ಮ ಪವಿತ್ರತೆ ಎಷ್ಟು ಉಂಟು, ನಮ್ಮೊಳಗೆ ಸತ್ಯ ಎಷ್ಟು ಉಂಟು ಅಂತೇಳಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡುವಾಗ ಆ ಸತ್ಯದ ಅರಿವಾಗುವುದು. ಒಟ್ಟಿನಲ್ಲಿ ಗುರುವಿನ ಹತ್ರ ಇದ್ದರೆ ನಾನು ಎಂಬುದನ್ನು ಬಿಡಬೇಕು. ಆ ನಾನು ಎಂಬುದು ಇದ್ದರೆ ಖಂಡಿತವಾಗಿ ಗುರು ಯಾರ ಕೈಗೂ ಸಿಗೋದಿಲ್ಲ. ಒಬ್ಬ ಅರಮನೆಯಲ್ಲಿ ಒಬ್ಬ ರಾಜ ಸಾಕ್ತಾ ಇರ್ತಾನೆ ಗುರುವನ್ನು, ಅರಮನೆಯಲ್ಲಿ ಸಾಕ್ತಾ ಇರ್ತಾನೆ ಗುರುವನ್ನು. ನಾನು 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 ಅಂತ ಸಾಕ್ತಾನೆ ವೈಭವದಿಂದ. ಅರ್ಥ ಆಯ್ತಲ್ಲ? ಅನೇಕ ರೀತಿಯಲ್ಲಿ ವಿಜೃಂಭಣೆಯಿಂದ ಸಾಕ್ತಾ ಇರ್ತಾನೆ, ಗುರುವಿನ ಸೇವೆಯನ್ನು ಮಾಡ್ತಾ ಇರ್ತಾನೆ ಅಂತ ಇಟ್ಟುಕೊಳ್ಳುವ. ನಾನು ನಾನು ಅಂತೇಳಿ ಗುರುಗಳು ನೋಡಿ 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 ಒಂದು ದಿನ ಅಷ್ಟೂ ಭಕ್ತರ ಮುಂದೆ, ಆ ರಾಜನ ಮುಂದೆ ಹೋಗಿ ಭಿಕ್ಷುಕನ ಜೊತೆ ಕೂತು ಊಟ ಮಾಡ್ತಾರೆ. ಆಗ ರಾಜನ ಮರ್ಯಾದೆ ಏನಾಗ್ಬೋದು, ರಾಜನ ಗೌರವ ಏನಾಗ್ಬೋದು? ಎಷ್ಟು ಸಮಯ ಸೇವೆ ಮಾಡಿದ್ದಕ್ಕೆ ಅರ್ಥ ಇಲ್ಲಿ ಉಂಟು. ನಾನು 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 ಅಂತೇಳಿ ಹೋಗೋದು ಇನ್ನದು ಎಷ್ಟು ಇದ್ದರೂ ಅದು ನಿನಗೆ ಆಯ್ತಪ್ಪ, ನೀನೇ ಇಟ್ಟುಕೋ, ಏನಿಲ್ಲ ಒಬ್ಬನ ಹತ್ರ, ಅಲ್ಲಿ ಹೋಗಿ ನಾನು ಕೂತ್ಕೊಳ್ತೇನೆ ಅಂತ ಅಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅವ ಏನು ಕೊಟ್ಟರೂ ಆಗ್ತದೆ. ಅವ ಭಿಕ್ಷೆ ಬೇಡಿದರೆ ಒಂದು ಹೊತ್ತು ಕೊಟ್ಟರೂ ಸಾಕು ಅವರಿಗೆ. ಈ ಸತ್ಯವನ್ನು ತಿಳಿಬೇಕು, ಗುರು ಅಂದರೆ ಏನು ಅಂತೇಳಿ. ಈ ಸತ್ಯವನ್ನು ತಿಳಿದು ಗುರುದರ್ಶನ ಮಾಡಿದರೆ, ಗುರು ಸೇವೆ ಮಾಡಿದರೆ ಏನೋ ಒಂದು ಒಳ್ಳೆಯದಾಗಬಹುದು. ಎಷ್ಟೇ ಹೇಳೋದು, ಎಲ್ಲರೂ ಇದನ್ನು ತಿಳಿಬೇಕು. ಗುರು ಮನೆಗೆ ಬರುವ ಭಕ್ತಾದಿಗಳು
ಗುರು ಮನೆಗೆ ಬರುವ ಭಕ್ತಾದಿಗಳು, ಗುರು ಮನೆಯ ಮಕ್ಕಳು. ಇದನ್ನು ತಿಳಿದು ಗುರುವಿನ ದರ್ಶನ ಮಾಡಬೇಕು. ಗುರುವಿನ ಸೇವೆ ಮಾಡಿದರೆ ಖಂಡಿತವಾಗಿ ಏನೋ ಒಂದು ಒಳಿತಾಗ್ಬೋದು. ಇಲ್ಲದಿದ್ದರೆ ಏನೂ ಒಳಿತಾಗೋದಿಲ್ಲ. ಇಷ್ಟು ದೂರ ಬರೋದೇ ವ್ಯರ್ಥ. ಪಾಪ ಕಟ್ಟಿಕೊಳ್ಬೇಡಿ. ಕೂಡಿದರೆ ಪುಣ್ಯ ಕಟ್ಟಿಕೊಂಡು ಹೋಗಿ. ಆಪ್ಷನ್ ನಿಮಗೆ ಉಂಟು, ಪಾಪ ಕಟ್ಟೋದು, ಪುಣ್ಯ ಕಟ್ಟೋದು. ನಮ್ಮಲ್ಲಿಲ್ಲ. ನಮ್ಮಲ್ಲಿ ಒಂದೇ ಇರೋದು ಏನು ಗೊತ್ತುಂಟ? ಗುರುವಿನ ಸೇವೆ, ಆ ಗುರುವಿನ ದಾಸ ಎಂಬ ಸ್ಥಿತಿ ಮಾತ್ರ ನಮ್ಮಲ್ಲಿರುವುದು. ಆ ಗುರುವಿನ ದಾಸ ಆದ ಕಾರಣ ಗುರು ಎಲ್ಲ ಜವಾಬ್ದಾರಿಯನ್ನು, ಈಗ ಒಬ್ಬ ಮಾಲೀಕ ಇರ್ತಾನೆ, ಒಬ್ಬ ಒಳ್ಳೆ ದಾಸ ಇರ್ತಾನೆ, ಒಬ್ಬ ಯಜಮಾನ ಇರ್ತಾನೆ, ಮನೆಯ ಯಜಮಾನ. ಅಲ್ಲಿ ಒಬ್ಬ ಕೆಲಸಗಾರ ಇರ್ತಾನೆ. ಮನೆಯ ಯಜಮಾನಿಗೆ ಎಲ್ಲಿಗೋ ಹೋಗಬೇಕು, ದೂರ. ಇಲ್ಲಿ ಬಾಗಿಲು ಹಾಕ್ಲಿಕ್ಕೆ ಆಗೋದಿಲ್ಲ. ಮನೆಗೆ ಯಾರೊಬ್ಬರು ಬರ್ತಾರೆ, ಹೋಗ್ತಾರೆ, ಏನೋ ಒಂದು ಮಾಡ್ತಾರೆ. ಆಗ ಒಂದು ಒಳ್ಳೆ ದಾಸನ ಹತ್ರ, ಒಳ್ಳೆ ಸೇವಕನ ಹತ್ರ ಆ ಮನೆಯದ್ದು ಕೀಯನ್ನೇ ಕೊಟ್ಟು ಬಿಡ್ತಾರೆ ಅಲ್ವಾ. ಎಲ್ಲ ನೀನು ನೋಡಿಕೊಪ್ಪ ಅಂತೇಳಿ. ಹೋಗಿ ಬರ್ತಾರೆ. ಹೋಗಿ ಬರುವಾಗ ಆ ಮನೆ ಎಷ್ಟು ಚಂದವಾಗಿ, ಎಷ್ಟು ಶುದ್ಧವಾಗಿ, ಅಲ್ಲಿ ಬಂದವರನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ, ಅದರ ಮೇಲೆ ಆ ದಾಸನಿಗೆ ಎಲ್ಲ ಜವಾಬ್ದಾರಿ ಹೋಗ್ತದೆ. ಮನೆ ಮಾತ್ರ ಅಲ್ಲ, ಆ ಮನೆಯ ಒಳಗಿನ ಜವಾಬ್ದಾರಿ ಹೋಗ್ತದೆ, ವೈಯಕ್ತಿಕ ವಿಚಾರಗಳು ಹೋಗ್ತದೆ, ಎಲ್ಲ ವಿಚಾರಗಳು ಹೋಗಿ ಕೊನೆಗೆ ಆ ದಾಸನೇ ಮಾಲೀಕನಾಗಿ ಬಿಡುತ್ತಾನೆ. ಅದೇ ಹೇಳೋದು ಶಿಷ್ಯ. ಆ ಶಿಷ್ಯ ಅಷ್ಟು ಪವಿತ್ರನಾಗಿದ್ದರೆ, ಶಿಷ್ಯನಾದವನು ಅಷ್ಟು ಪವಿತ್ರನಾಗಿದ್ದರೆ, ಹಂತವಾಗಿ ಗುರು ಎಲ್ಲ ವಿಚಾರವನ್ನು ಕೊಟ್ಟು ಬಿಡ್ತಾರೆ. ಆಗ ಇಲ್ಲಿರೋದು ದಾಸ ಅಂತ ಹೇಳೋದು. ಒಂದು ಗುರುವಿನದ್ದು ಸೇವೆ ಮಾಡ್ಬೋದು, ದಾಸರ ಸೇವೆ ಮಾಡಿದಷ್ಟು ಸುಲಭ ಅಲ್ಲ. ದಾಸ ಅಂದರೆ ಗೊತ್ತಾಯ್ತಲ್ಲ, ಸೇವಕನಿಗೆ ಸೇವಕನಾಗಿ ಸೇವೆ ಮಾಡಿದಷ್ಟು ಸುಲಭ ವಿಚಾರ ಅಲ್ಲ. ಶಿಷ್ಯನಿಗೆ ಶಿಷ್ಯನಾಗಿ ಸೇವೆ ಮಾಡೋದು ಸುಲಭ ವಿಚಾರ ಅಲ್ಲ. ಶಿಷ್ಯನಿಗೆ ತಪ್ಪೇ ಕಾಣ್ಬೋದು ಸೇವೆ ಮಾಡುವಾಗ, ಗುರು ಹಾಗೆ ಮಾಡೋದಲ್ಲ. ಎಲ್ಲವನ್ನು ಕ್ಷಮಿಸ್ತಾ ಹೋಗ್ತಾರೆ. ಶಿಷ್ಯನಾದವನು ಕ್ಷಮಿಸೋದಿಲ್ಲ. ಶಿಷ್ಯನಾದವನು ಹೇಳ್ತಾನೆ. ಅದೇ ಗುರುವಿನ ಸೇವೆ ಬೇಕಾದ್ರೆ ಮಾಡ್ಬೋದು, ಒಂದು ಶಿಷ್ಯನ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಾರಣ ಏನು? ಅವನಿಗೆ ಗೊತ್ತಿದೆ ಗುರು ಅಂದರೆ ಏನು ಅಂತೇಳಿ. ಆ ಶಿಷ್ಯನಿಗೆ ಒಬ್ಬ ಶಿಷ್ಯ ಸೇವೆ ಮಾಡುವಾಗ ಅವನು ಎಷ್ಟು ಪವಿತ್ರನಾಗ್ತಾನೆ ಅಂತೇಳಿ ಅದು ಅವನಿಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಸೇವೆಯಲ್ಲಿರೋ ರಹಸ್ಯವನ್ನೆಲ್ಲ ಹೇಳು. ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು. ಒಂದು ಶಿಷ್ಯ ಹೇಳ್ತಾನೆ ಅಂತೇಳಿ ಕೇಳಲಿಕ್ಕೆ ಯಾರು ರೆಡಿ ಇಲ್ಲ ಆ ಕಡೆಯಿಂದ. ನೀನು ಯಾರಪ್ಪ ಹೇಳುವ? ನಾನು ಮೊನ್ನೆ ಗುರುಗಳಿಗಿಷ್ಟು ಕಾಣಿಕೆ ಕೊಟ್ಟಿದ್ದೀನಿ. ನೀನು ಯಾರಪ್ಪ ಹೇಳುವ? ನಾನು ಎಷ್ಟು ಮುಖ್ಯ ಗೊತ್ತುಂಟ? ಅರ್ಜೆಂಟಿಗೆ ಏನಾದ್ರು ಬೇಕಾದರೆ ನಾನೇ ಅಲ್ಲಿ ಸ್ಪಂದಿಸುವುದು. ಆಗ ಶಿಷ್ಯನಿಗೇನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ. ಎಂಥಪ್ಪ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ, ಎಂಥ ಸ್ವಾರ್ಥಿಗಳಿವರು. ಇಂಥ ಭಕ್ತರು ಬರುವುದೇ ಯಾಕೆ? ಇಂಥ ಭಕ್ತರು ಬರೋದೇ ಬೇಡ ಅಂತ ಒಂದು ಪರಮಶ್ರೇಷ್ಠ ಶಿಷ್ಯ ನೆನೆಸಿದರೆ ಅಲ್ಲಿ ಮುಗೀತು ವಿಷಯ. ಬರಲಿಕ್ಕೆ ಸಾಧ್ಯ ಇಲ್ಲ ಒಳಗೆ. ಶಿಷ್ಯನಿಗಿಂತ ಅಷ್ಟೊಂದು ವೆಯ್ಟ್ ಇದೆ. ಆ ಶಿಷ್ಯನ ಮಾತನ್ನು ಕೇಳಿಕೊಂಡು ಆ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಕಲಿಬೇಕು. ಇದು ಬಂದ ಕೂಡಲೇ ಗುರುವೇ ಅಂತೇಳಿ ಗುರುವಿನ ಪಾದ ಸಿಗಬೇಕು. ಬಂದ ಕೂಡಲೇ ಆ ಗುರುಗಳ ಜೊತೆಗೇ ಇದ್ದು ಗಂಟೆಗಟ್ಟಲೆ ಮಾತಾಡಬೇಕು. ಆಗೊಬ್ಬ ಶಿಷ್ಯ ಹೇಳ್ತಾನೆ, ಅಲ್ಲಿ ಹೊರಗಿದ್ದವ, ಅಲ್ಲಿ ಪೊರಕೆ ಉಂಟು, ಇಡಿಸುಡಿ ಉಂಟು, ಎಲ್ಲ ಗುಡಿಸು, ಅಲ್ಲಿ ಸ್ವಲ್ಪ ಪಾತ್ರೆ ಉಂಟು ತೊಳಿ, ಅಲ್ಲಿ ಸ್ವಲ್ಪ ನೆಲ ಉಂಟು ಒರೆಸು, ನಿನ್ನಿಂದ ಏನೆಲ್ಲ ಸೇವೆ ಮಾಡಲಿಕ್ಕಾಗ್ತೆಲ್ಲ ಮಾಡು. ಗುರುಗಳನ್ನು ನೋಡಲಿಕ್ಕೆ ಬಂದೆ, ಸೇವೆ ಮಾಡ್ತಾನೆ ಇರು. ನಿನ್ನ ಸೇವೆ ಪವಿತ್ರವಾಗಿದ್ದರೆ ತನ್ನಿಂದ ತಾನಾಗಿ ನಿನಗೆ ದರ್ಶನ ಆಗ್ಬೋದು ಅಂತ ಹೇಳ್ತಾರೆ ಶಿಷ್ಯರಾದವರು. ಅರ್ಥ ಮಾಡಿಕೊಳ್ಬೇಕು. ಹಾಗೆ ಗುರು ಸೇವೆ ಮಾಡಬೇಕಾ? ಅಲ್ಲಿರುವ ಶಿಷ್ಯರ ಮಾತನ್ನು ಕೇಳಲಿಕ್ಕೆ ಕಲಿಬೇಕು ಮೊದಲಿಗೆ. ಅಲ್ಲಿ ಅವರ ಜೊತೆ ಯಾರು ಇದ್ದಾರೆ, ಅವರು ಏನು ಹೇಳ್ತಾರೆ ಅದನ್ನು ಕೇಳಲಿಕ್ಕೆ ಕಲಿಬೇಕು ಅಂತ ಹೇಳೋದು. ಅದನ್ನು ಯಾರೊಬ್ಬ ಕೇಳಿ ಅವರಿಗೊಂದು ಗೌರವ ಕೊಟ್ಟು ಅವರು ಹೇಳಿದಾಗಿ ಹೋಗುವಾಗ, ಆ ಸೇವೆ ಪವಿತ್ರವಾಗಿರುವಾಗ ತನ್ನಿಂದ ತಾನಾಗಿ ಗುರುಗಳು ಕರೀತಾರೆ, ಬಾಪ ಇಲ್ಲಿ ಅಂತೇಳಿ. ತನ್ನಿಂದ ತಾನಾಗಿ ಕರೀತಾರೆ, ಬಾ ಅಂತೇಳಿ. ಆ ತನ್ನಿಂದ ತಾನಾಗೆ ಬಾ ಅಂತ ಕರೆಯುವಾಗ ಅರ್ಥ ಮಾಡಿಕೊಳ್ಬೇಕು,
ಆಗ ಅವನಿಗೆ ಅಹಂಕಾರ ಬರೋದು, ಓಂಕಾರ ಬರೋದಿಲ್ಲ. ಗುರುಗಳ ಹತ್ತಿರ ಇದ್ದ ಕೂಡಲೇ ಅವನಿಗೆ ಫಸ್ಟಿಗೆ ಬರೋದು ಅಹಂಕಾರವೇ, ಮೊದಲಿಗೆ ಬರೋದು ಅಹಂಕಾರವೇ. ಅಹಂಕಾರ ನೋಡಿ ನೋಡಿ ಒಂದು ಸಲ ತೆಗೆದು ಹೊರಗೆ ಬಿಸಾಡಿ ಬಿಡ್ತಾರೆ ಆಚೆ, ನಡಿ ಹೊರಗೆ ಅಂತೇಳಿ. ಆಗ ಇನ್ನೊಬ್ಬ ರೆಡಿಯಾಗಿರ್ತಾನೆ. ಅದರಲ್ಲಿ ಯಾರಿಗೋ ಒಬ್ಬನಿಗೆ ಓಂಕಾರ ಆಗಿಬಿಡ್ತದೆ. ಆ ಓಂಕಾರ ಆದವ ಈ ಪ್ರಪಂಚಕ್ಕೆ ಸತ್ಯವನ್ನು ಹೇಳಿಕೊಂಡೇ ಹೋಗ್ತಾನೆ. ಇಷ್ಟೇ ಹೇಳೋದು. ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.